ನವರಾತ್ರಿಯ 9ನೆಯ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಇದು ದುರ್ಗಾದೇವಿಯ 9ನೆಯ ಅವತಾರವಾಗಿದೆ. ಸಿದ್ಧಿದಾತ್ರಿ ಎಂಬ ಪದವು 2 ಸಂಸ್ಕೃತ ಪದಗಳಿಂದಾಗಿದೆ. ಸಿದ್ಧಿ ಅಂದರೆ ಅಲೌಕಿಕ ಶಕ್ತಿ ಮತ್ತು ದಾತ್ರಿ ಎಂದರೆ ದಯಪಾಲಿಸು ಎಂದರ್ಥ. ಸಿದ್ಧಿದಾತ್ರಿಯು ನೇರಳೆ ಬಣ್ಣದ ಸೀರೆಯನ್ನು ಧರಿಸಿ ಅರಳಿದ ಕಮಲದ ಮೇಲೆ ಮಂದಹಾಸ ಬೀರುತ್ತಾ ಕುಳಿತಿದ್ದಾಳೆ. ಅವಳು 4 ಭುಜಗಳನ್ನು ಹೊಂದಿದ್ದು ಚಕ್ರ, ಗದಾ, ಶಂಖ ಮತ್ತು ಕಮಲವನ್ನು ಹಿಡಿದಿದ್ದಾಳೆ. ಅಲಂಕಾರಗಳನ್ನು ಧರಿಸಿ ಸುಂದರವಾದ ಶುದ್ಧ ಹೂವಿನ ಹಾರವನ್ನು ಧರಿಸಿದ್ದಾಳೆ. ಸಿದ್ಧಿದಾತ್ರಿ ದೇವಿಯು ಭಕ್ತನ ಮನಸ್ಸನ್ನು ಆಳುವ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತವಾಗಿರುವ ಶಿಸ್ತುಬದ್ಧ ಜೀವನವನ್ನು ನಡೆಸಲು ಪ್ರೇರಣೆ ನೀಡುವ ಪರಮಶಕ್ತಿ. ಅವಳ ಸಂಪೂರ್ಣ ಶಕ್ತಿಯಿಂದ ಪೂಜಿಸುವುದರಿಂದಾಗಿ ದೇವಿಯು ಸಾಧಕನಿಗೆ ಮಹಾನ್ ಸಿದ್ಧಿಗಳನ್ನು ಅನುಗ್ರಹಿಸುತ್ತಾಳೆ. ಅವಳು ಎಲ್ಲ ಭಯ, ದುಃಖದಿಂದ ಮುಕ್ತಿಗೊಳಿಸಿ ನಿಜವಾದ ಜ್ಞಾನವನ್ನು ನೀಡುತ್ತಾಳೆ ಮತ್ತು ಕೇತು ಗ್ರಹವನ್ನು ಆಳುತ್ತಾಳೆ. ಮಾರ್ಕಂಡೇಯ ಪುರಾಣದಲ್ಲಿ ನಿರ್ದಿಷ್ಟವಾಗಿ 8 ಪ್ರಮುಖ ಸಿದ್ಧಿಗಳಿವೆ. ಅವು ಅನಿಮ, ಗರಿಮ, ಲಘಿಮ, ಮಹಿಮ, ಪ್ರಾಕಂಬ್ಯ, ಪ್ರಾಪ್ತಿ, ವಶತ್ವ ಮತ್ತು ಇಷಿತ್ವ. ಆದರೆ ಬ್ರಹ್ಮವೈವರ್ತ ಪುರಾಣವು ಸಿದ್ಧಿದಾತ್ರಿ ದೇವಿಯ ನೀಡುವ 18 ಶೈಲಿಗಳ ಸಿದ್ಧಿಗಳಿವೆ. ನಿಮಗೆ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಂತಕಥೆಗಳ ಪ್ರಕಾರ ಬ್ರಹ್ಮಾಂಡವು ಸಂಪೂರ್ಣವಾಗಿ ಕತ್ತಲೆ ಕವಿದ ಒಂದು ದೊಡ್ಡ ಶೂನ್ಯವಾಗಿತ್ತು. ಆಗ ಆಕಾಶದ ಬೆಳಕಿನ ಕಿರಣವು ಎಲ್ಲೆಡೆ ಹರಡಿತು. ಈ ಬೆಳಕು ತುಂಬಾ ದೈವಿಕ ಮತ್ತು ಪ್ರಕಾಶಮಾನವಾಗಿತ್ತು. ಶೂನ್ಯದ ಪ್ರತಿಯೊಂದು ಮೂಲೆಯನ್ನು ಬೆಳಗಿಸಿತು. ಆ ಬೆಳಕಿನಿಂದ ಪರಮದೇವಿಯು ಹೊರಬಂದು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಶಿವನಿಗೆ ಜನ್ಮ ನೀಡಿದಳು. ಜಗತ್ತಿನಲ್ಲಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು, ಅವರ ಪಾತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ತ್ರಿಮೂರ್ತಿಗಳಿಗೆ ಸಲಹೆ ನೀಡಿದರು. ದೇವಿಯ ಮಾತಿನಂತೆ ತ್ರಿಮೂರ್ತಿಗಳು ಸಮುದ್ರದ ದಂಡೆಯ ಬಳಿ ಕುಳಿತು ತಪಸ್ಸು ಮಾಡಿದರು. ಪ್ರಸನ್ನಳಾದ ದೇವಿ ಅವರ ಕರ್ತವ್ಯಗಳಲ್ಲಿ ಸಹಾಯ ಮಾಡಲು ಅವರಿಗೆ ಹೆಂಡತಿಯರನ್ನು ಸೃಷ್ಟಿಸಿದಳು. ಅಂದರೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ. ಅವರಿಗೆ 8 ಸಿದ್ಧಿಗಳನ್ನು ದಯಪಾಲಿಸಿದಳು. ತ್ರಿಮೂರ್ತಿಗಳಿಗೆ 8 ಸಿದ್ಧಿಗಳ ಹೊರತಾಗಿ 9 ನಿಧಿಗಳು, 10 ರೀತಿಯ ಅಲೌಕಿಕ ಶಕ್ತಿ ಸಾಮರ್ಥ್ಯಗಳನ್ನು ನೀಡಿದ್ದಾಳೆ. ಇದರಿಂದಾಗಿ ಬ್ರಹ್ಮಾಂಡ ಸೃಷ್ಟಿಯಾಯಿತು, ಸಂರಕ್ಷಣೆಯಾಗುತ್ತಿದೆ ಮತ್ತು ಕಾಲಕಾಲಕ್ಕೆ ಸಂಹಾರವೂ ಆಗುತ್ತಿದೆ. ಸಿದ್ಧಿದಾತ್ರಿಯ ಮಂತ್ರ: ಸಿದ್ಧಿಗಂಧರ್ವ ಯಕ್ಷದೈರುಸು ರೈರಮಾರೈರಪಿ ಸೇವ್ಯಮಾನ ಸದಾ ಭೂಯಾ ಸಿದ್ಧಿತಾ ಸಿದ್ಧಿದಾಯಿನಿ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.